ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ಚಾನಲ್ ಜ್ಯೋತಿ ವಿತ್ ಕಿಚನ್. ಇವತ್ತು ಹೈದ್ರಾಬಾದಿ ಸ್ಟೈಲಲ್ಲಿ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 5ರಿಂದ 6 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ತೊಗೊಳ್ಳಿ. ನಾನು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ತೊಗೋಬೇಕು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಅದನ್ನು ಸಪ್ರೇಟಾಗಿ ರುಬ್ಬಿ ಇಟ್ಕೊಳ್ಳಿ. ಇದು ಫ್ರೈಡ್ ಆನಿಯನ್ಸ್ ಮಾಡ್ಕೋಬೇಕು ನಾವು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅದು ಫ್ರೈ ಮಾಡೋಕ್ಕೆ ಇಡೋಣ. ಇದಕ್ಕೆ ಸ್ಪೈಸಸ್ ನೋಡೋಣ ಬನ್ನಿ. ಒಂದು 5ರಿಂದ 6 ಚಕ್ಕೆನ ತೊಗೊಂಡಿದ್ದೀನಿ. ಮತ್ತು ಒಂದು 5ರಿಂದ 6 ಲವಂಗನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಒಂದು 5 ಏಲಕ್ಕಿನ ಈ ಥರ ಸಿಪ್ಪೆ ಸ್ವಲ್ಪ ಬಿಚ್ಚಿ ಇಟ್ಕೊಂಡಿದ್ದೀನಿ. ಒಂದು 4 ಎಲೆ ಅಷ್ಟು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕಲ್ಲು ಹೂನ ತೊಗೋಬೇಕು. ಕಲ್ಲು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2 ನಕ್ಷತ್ರ ಫ್ಲವರ್ಸ್ನ ಈ ಥರ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. 2 ಮರಾಠಿ ಮೊಗ್ಗನ್ನ ತೊಗೊಂಡಿದ್ದೀನಿ. ಮತ್ತು ಒಂದು 2 ನಿಂಬೆಹಣ್ಣನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರನ್ನ ತೊಗೋಬೇಕು. ಮತ್ತು ನಮಗೆ ತುಪ್ಪ ತೊಗೊಳ್ಳೋಣ. ಎಷ್ಟು ಬೇಕೋ ಅಷ್ಟು ತುಪ್ಪನ ಬಳಸ್ಕೊಳ್ಳೋಣ. ಈ ಕಡೆ ನೋಡಿ, ಇದು ಫ್ರೈಡ್ ಆನಿಯನ್ಸು ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಆದರೆ ರೆಡಿ ಆಗುತ್ತೆ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ರೆಡಿ ಆಗಿದೆ. ಅದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಗ್ಯಾಸ್ ಮೇಲೆ ಒಂದು ತಪ್ಪಲೆನ ಇಟ್ಬಿಟ್ಟು ನೀರು, ನಮಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಪಲಾವ್ ಎಲೆ, 1-2 ಏಲಕ್ಕಿ, ಸ್ವಲ್ಪ ಸೋಂಪು ಕಾಳು, 1-2 ಚಕ್ಕೆ, 1-2 ಲವಂಗ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ನಾನು ಇಲ್ಲಿ ನೋಡಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಸತಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೀರು ಕುದಿ ಬರ್ತಾಯಿದೆ. ಅದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 60% ಆಗೋ ತನಕ ಬೇಯಿಸ್ಕೋಬೇಕು. ಫುಲ್ಲು ಚೆನ್ನಾಗಿ ಬೇಯಿಸ್ಕೋಬೇಡಿ, ಯಾಕಂದರೆ ನಾವು ದಮ್ ಕಟ್ತೀವಲ್ವ, ಅದಕ್ಕೆ ಎಷ್ಟು ಒಂದು 60% ಅಷ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಇದು 60% ಅಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ದೊಡ್ಡ ತಪ್ಪಲೆ, ಬಿರಿಯಾನಿ ಮಾಡೋಂಥ ತಪ್ಪಲೆ ತೊಗೊಂಡು ಚಿಕನ್ನ ಒಂದು 3-4 ಸತಿ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಅದಕ್ಕೇ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕಪ್ಪಷ್ಟು ಮೊಸರು ಹಾಕಿ, ಸ್ವಲ್ಪ ಫ್ರೈಡ್ ಆನಿಯನ್ಸ್ನೂ ಹಾಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕಿ, ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಅದು ಮ್ಯಾರಿನೇಷನ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಡಿ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಬೇಕು. ಧನಿಯಾ ಪೌಡ್ರನ್ನ ಹಾಕಿ 1 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು ಹಾಕಿ, 1 ಬಿರಿಯಾನಿ ಮಸಾಲ ಪ್ಯಾಕೆಟ್ ಅಂಗಡಿಯಿಂದ ತಂದಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ. ಅದೆಲ್ಲ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ತುಪ್ಪ. ಮತ್ತು ಸ್ಪೈಸಸ್ನ ಎಲ್ಲವೂ ಅದಕ್ಕೇ ಸೇರಿಸ್ಕೊಳ್ಳೋಣ. ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಫ್ಲವರ್ ಎಲ್ಲ, ನಿಂಬೆಹಣ್ಣ, ಹಿಂಡನ 2 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಚಿಕ್ಕದಿದೆ ನಿಂಬೆಹಣ್ಣು, ಅದಕ್ಕೆ 2 ಹಾಕ್ತಾಯಿದ್ದೀನಿ. ದಪ್ಪದಿದ್ದರೆ 1 ಹಾಕಿ ಸಾಕು, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ. ನೀವು ಸ್ಪೂನ್ ಸಹಾಯದಿಂದನೂ ಮಾಡ್ಬೋದು. ಕೈಯಲ್ಲಿ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಾಂಸಕ್ಕೆಲ್ಲ ಅದು ಖಾರ ಹಿಡಿಬೇಕು, ಅಲ್ಲಿ ತನಕ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಿ. ನೋಡಿ, ಇವಾಗ ನಾನೆಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲ್ಲರೇ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ಮಾಡಿ ನೋಡಿ, ಪದೇ ಇದೇ ಮಾಡಬೇಕು ಅನಿಸುತ್ತೆ. ಸ್ವಲ್ಪ ಗ್ಯಾಸ್ನ ಆನ್ ಮಾಡಿಕೊಂಡು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ನಾನು ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ನಾನು 3 ಲೇಯರ್ ಹಾಕ್ತೀನಿ. ಅದಕ್ಕೆ ಇವಾಗ ನೋಡಿ, ಅದೇ ಮಸಾಲೆಗೆ ಸ್ವಲ್ಪ 1 ಲೇಯರು ಅಕ್ಕಿನ 60% ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೀವು 2 ಲೇಯರ್ ಆದರೂ ಹಾಕ್ಕೋಬೋದು, ಇಲ್ಲ 1 ಲೇಯರ್ ಆದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು 3 ಲೇಯರ್ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ನಾವು ಫ್ರೈಡ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆನಿಯನ್ಸು, ಅದನ್ನು ಹಾಕೋಣ. ಫ್ರೈಡ್ ಆನಿಯನ್ಸ್ ಹಾಕಿ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನಾನು ಕಲ್ಲರ್ ಯಾವುದು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಹಾಲಿಗೆ ಅರಿಶಿನ ಕಲಿಸ್ಬಿಟ್ಟು ಅದೇ ನೀರನ್ನ ಹಾಕ್ತಾಯಿದ್ದೀನಿ ನಾನು.
ಅದ್ರ ಮೇಲೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಡೋಣ. ಹಾಕ್ಕೊಂಡಾದ್ಮೇಲೆ ಇನ್ನು ಎತ್ತಿಟ್ಕೊಂಡಿದ್ನಲ್ಲ ಮಸಾಲೆನ, ಅದು ಇನ್ನೂ ಒಂದು ಸೌಟಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಇದು ಸೆಕೆಂಡ್ ಲೇಯರು. ನಿಮಗೆ 1 ಲೇಯರ್ ಬೇಕಾದರೂ ಮಾಡ್ಕೊಳ್ಳಿ. ನಮಗೆ 3 ಲೇಯರ್ ಅಂದರೆ ನಮ್ಗೆ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು, ಅದಕ್ಕೆ ನಾನು 3 ಲೇಯರಾಗಿ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಲೇಯರಾಗಿ ಅನ್ನನ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ. ಅನ್ನನ 60% ಇರುವಾಗಲೇ ಬಸ್ದು ಈ ಸೈಡಲ್ಲಿ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಅದು ಚೆನ್ನಾಗಿ ಬೆಂದುಬಿಟ್ರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರಾಗಿ ಫ್ರೈಡ್ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೇ ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡು ಮತ್ತು ಸ್ವಲ್ಪ ಅದು ನಾವು ಹಾಲಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಅರಿಶಿನ, ಅದನ್ನು ಸೇರಿಸ್ಬೇಕು. ಅದನ್ನು ಸೇರಿಸಿದ್ರೆ ಯಾವುದೇ ಫುಡ್ ಕಲರ್ ನೆಸೆಸಿಟಿ ಇರಲ್ಲ. ಇದು ಹೈಜಿನಿಕ್ಕಾಗಿ ನಾವು ಮಾಡ್ಕೋಬೋದು. ಮತ್ತು ತುಪ್ಪನ ಸೇರಿಸ್ತಾ ಇದ್ದೀನಿ. ನೋಡಿ, ತುಪ್ಪ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದ್ರ ಮೇಲೆ ಅದು ಕಲ್ಲರ್ನ ಹಾಕ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ನಾನಿವಾಗ. ಇದಾದಮೇಲೆ 3rd ಲೇಯರ್ ಹಾಕೋಣ. ಇವಾಗ ಇರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಿಕ್ಕಿರೋ ಅನ್ನ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಅದನ್ನು ಒಂದು ಲೇಯರಾಗಿ ಲಿಡ್ನ ಕ್ಲೋಸ್ ಮಾಡಿ ದಮ್ ಕಟ್ಟೋಣ. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕಟ್ಟಿದ್ರೆ ಸಾಕು. ಇಲ್ಲ ಕಬ್ಬಿಣದ ಹಂಚಿದ್ರೆ ನಿಮ್ಮ ಹತ್ರ ಅದರಲ್ಲೂ ಕಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಅನ್ನ ಉದ್ರಾಗಿ ಆಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ನೀವು ಅದೇ ಬೇಕು ಅಂತಾರೆ ಪದೇ ಪದೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್.